ಬಾಯ್ ರೀ. ಬಾಯ್ ಚಿನ್ನ. ಜಾಗೃತಿಯಾಗಿ ಹೋಗ್ಬನ್ನಿ. ಓಕೆ ಚಿನ್ನ. ಬಾಯ್. ಬಾಯ್. ಸಂಜೆ ಬೇಗ ಬಂದ್ಬಿಡ್ತೀನಿ. ಹ್ಮ್. ಒಳಗೋಗು ಚಿನ್ನ. ಹ್ಮ್. ಹಾ. ಅಯ್ಯೋ ದೇವ್ರೆ, ನನ್ನ ಹಸ್ಬೆಂಡನ್ನ ರೆಡಿ ಮಾಡಿ ಕೆಲ್ಸಕ್ಕೆ ಕಳ್ಸೋದ್ರೊಳಗಡೆ ನನಗ್ ಸಾಕಾಗೋಗುತ್ತೆ. ಇವಾಗ ಏನ್ ಮಾಡೋಣ? ಸರಿ, ಕಿಚನಿಗೆ ಹೋಗಿ ಕ್ಲೀನ್ ಮಾಡೋಣ. ಹ. ಹ್ಮ್ 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 ಅ, ಆ, ಹ್ಮ್ ಅ, ಅ, ಆ, ಹ್ಮ್. ಏಯ್, ಯಾರೋ ನೀನು? ಹೇಗ್ ಒಳಗ್ ಬಂದೆ ನೀನು? ಅಯ್ಯೋ, ಯಾರಾದ್ರೂ ಬನ್ನಿ! ಕಳ್ಳ ಕಳ್ಳ ಕಳ್ಳ! ಬಾಯ್ ಮುಚ್ಚು. ಕಿರ್ಚ್ಕೋಬಾರ್ದು, ಸೈಲೆಂಟ್ ಆಗಿರ್ಬೇಕು. ಇಲ್ಲಾಂದ್ರೆ ಏನ್ ಮಾಡ್ತೀನಂತ ನನಗೆ ಗೊತ್ತಿಲ್ಲ. ಅಯ್ಯೋ, ಇಲ್ಲಿಂದ ಮೊದ್ಲು ಹೊರಗಡೆ ಹೋಗ್ಬಿಡು ಪ್ಲೀಸ್. ಇಲ್ ನೋಡು, ಮರ್ಯಾದಿಂದ ದುಡ್ಡು ಒಡವೆ ಎಲ್ಲ ಕೊಟ್ಬಿಡು. ಕೊಟ್ರೆ ನನ್ ಪಾಡಿಗೆ ನಾನು ಹೋಗ್ಬಿಡ್ತೀನಿ. ಇಲ್ಲ ಅಂದ್ರೆ ಇಲ್ಲೇ ನಿನ್ನ. ಅರ್ಥ ಆಯ್ತಾ? ಅಯ್ಯೋ, ಏನಪ್ಪಾ ಇದು? ನೀನ್ ಹೇಗೆ ಒಳಗ್ ಬಂದೆ? ನಾನು ಡೋರ್ ಲಾಕ್ ಮಾಡಿ ಇಟ್ಟಿದ್ನಲ್ಲ. ನೀನ್ ಡೋರ್ ಲಾಕ್ ಮಾಡಿದಿದ್ರೆ ಒಳಗೆ ಬರ್ತೀನಿ ನಾನು. ಬಾಗ್ಲ ಹಂಗೆ ಓಪನ್ ಮಾಡೇ ಇಟ್ಟಿದ್ಯಾ. ಅದನ್ನ ನೋಡೇ ನಾನ್ ಒಳಗ್ ಬಂದಿದ್ದು. ಡೋರ್ ಲಾಕ್ ಮಾಡಿ ಇಟ್ಟಿದ್ರೆ ನಾವ್ ಒಳಗ್ ಬಂದ್ಬಿಡ್ತೀವಿ. ಸರಿ ಸರಿ, ನೀನ್ ಮೊದ್ಲು ಇಲ್ಲಿಂದ ಹೊರಗೆ ಹೋಗು. ಏಯ್, ಬಾಯ್ ಮುಚ್ಚು. ನಾನ್ ಕೇಳಿದ್ ಕೊಟ್ರೆ ಸುಮ್ನೆ ಹೋಗ್ಬಿಡ್ತೀನಿ. ಏನು ಅರ್ಥ ಆಯ್ತಾ? ಏನ್ ಕೊಡ್ಬೇಕಂತ್ಯಾ? ನಿನ್ ಕತ್ತಲ್ಲಿರೋ ಚೈನು ಅವಾಗಿಂದ ನನ್ ಕಣ್ಣ ಸೆಳಿತಾ ಇದೆ. ಏನೊಂದ್ 10-15 ಪೌನ್ ಇರ್ಬೋದಾ? ಅದು ಮಾತ್ರ ನನ್ ಕೈಗೆ ಬಂದ್ರೆ ನಾನ್ ತುಂಬಾ ಸಂತೋಷವಾಗಿರ್ತೀನಿ. ಆಹಾ, ಇದು ತಾಳಿ ಬೊಟ್ಟು, ಇದನ್ ತೆಗಿಬಾರ್ದು. ಏಯ್, ಚೀ ಕೊಡು, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ಛೀ. ಬೇಗ ತೆಗೆದುಕೊಡು. ಅಷ್ಟೇನಾ? ಇದೆಲ್ಲ ನನಗೆ ಸಾಕಾಗಲ್ಲ. ಇಲ್ ನೋಡು, ಅರ್ಥ ಮಾಡ್ಕೊ, ಇದು ಬಿಟ್ರೆ ನನ್ನ ಹತ್ರ ಬೇರೆ ಒಡವೆ ಇಲ್ಲ. ಸರಿ ಬಾ, ಒಳಗೋಗಿ ನೋಡೋಣ. ಬೇಗ ಬಾ. ಏಯ್, ಆ ಬೀರೋಲಿ ಇರೋದೆಲ್ಲ ಹೊರಗಾಕು. ದುಡ್ಡು ಬಂಗಾರ ಇದ್ರೆ ಹೊರಗೆ ತೆಗಿ. ಬೇಗ. ಅಯ್ಯಪ್ಪೋ, ಇದು ಹೆಚ್ಚು ಕಡಿಮೆ 30 ಪೌನ್ ಇರ್ಬೋದಂತ ಕಾಣತ್ತೆ. ಇಷ್ಟೇ ಸಾಕು. ಸರಿ, ದುಡ್ಡಿದೆಯಾ ಅಂತ ನೋಡು. ನೋಡೆ, ಇನ್ನು ಬೇರೆ ಏನಾದ್ರೂ ಇದೆಯಾ ಅಂತ ನೋಡು. ಇದನ್ ಬಿಟ್ರೆ ಬೇರೆ ಏನೂ ಇಲ್ಲ. ಸರಿ,
ಇಷ್ಟೇ ಸಾಕು, ನಾನು ಹೊರಡ್ತೀನಿ. ನಾನು ಹೋದ್ಮೇಲೆ ನಿನ್ ಗಂಡನಿಗೆ ಪೊಲೀಸ್ಗೆ ಏನಾದ್ರೂ ಇನ್ಫಾರ್ಮ್ ಮಾಡಿದೆ ಅಂತ ಇಟ್ಕೋ, ದೊಡ್ಡ ಸಮಸ್ಯೆ ಆಗುತ್ತೆ. ಆಮೇಲೆ ನಿನ್ ಪ್ರಾಣಕ್ಕೆ ಗ್ಯಾರಂಟಿ ಇರಲ್ಲ. ಅಯ್ಯೋ, ಇವಾಗ ನಾನು ಏನ್ ಮಾಡೋದು? ಏನು ಮಾಡ್ಬೇಡ, ಸೈಲೆಂಟ್ ಆಗಿರು. ಸರಿ, ಬರ್ತೀನಿ. ಅಯ್ಯೋ ದೇವ್ರೆ, ನನ್ ಒಡವೆ ಎಲ್ಲ ತಗೊಂಡು ಹೋಗ್ಬಿಟ್ನಲ್ಲ. ಇವಾಗ ನಾನು ಏನ್ ಮಾಡೋದು? ಡೋರನ್ನ ಲಾಕ್ ಮಾಡದೇ ಇದ್ದಿದ್ರಿಂದ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗೋಯ್ತು. ಹೀಗೆಲ್ಲ ಆಗತ್ತೆ ಅಂತ ನಾನು ಅನ್ಕೊಂಡೇ ಇಲ್ಲ. ಇವಾಗ ಅವ್ರು ಬಂದು ಒಡವೆ ದುಡ್ಡೆಲ್ಲ ಎಲ್ಲಂತ ಕೇಳಿದ್ರೆ ನಾನು ಏನ್ ಹೇಳೋದು? ಬಡ್ಡಿ ಮಗ ಒಂದನ್ನು ಬಿಡದೆ ಎಲ್ಲಾನು ದೋಚ್ಕೊಂಡು ಹೋಗ್ಬಿಟ್ನಲ್ಲ. ಓ, ಇದೇ ಆ ಹುಡುಗಿ ಮನೆ ಅಂತ ಕಾಣುತ್ತೆ. ಸರಿ, ಒಳಗೋಗಿ ಮಾತಾಡೋಣ. ನಮಸ್ಕಾರ ರೀ. ಯಾರ್ ನೀವು? ನಾನು ನಿಮ್ಮನ್ನ ತುಂಬಾ ದಿನದಿಂದ ಫಾಲೋ ಮಾಡ್ತಾ ಇದ್ದೀನಿ ರೀ. ಯಾತಕ್ಕೆ? ಅದು ನಿಮ್ಮನ್ನ ನೋಡಿದ ತಕ್ಷಣ ನನಗೆ ತುಂಬಾ ಇಷ್ಟ ಆಯ್ತು. ಮದುವೆ ಅಂತ ಮಾಡ್ಕೊಂಡ್ರೆ ನಿಮ್ಮ ಥರ ಹೋಮ್ಲಿ ಹುಡುಗಿನೇ ಮಾಡ್ಕೋಬೇಕಂತ ಇದ್ದೀನಿ. ನೀವು ಮಾತ್ರ ಓಕೆ ಅಂದರೆ ಈಗಲೇ ನಿಮ್ಮನ್ನ ಮದುವೆ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ. ನನ್ನ ಮದುವೆ ಮಾಡ್ಕೋಬೇಕಾ? ಅಯ್ಯೋ, ನನಗೆ ಆಲ್ರೆಡಿ ಮದುವೆ ಆಯ್ತು ರೀ. ಓಹೋ, ಸರಿ ರೀ. ನಿಮಗೆ ಮದುವೆ ಆಗಿದ್ರೂ ಪರವಾಗಿಲ್ಲ, ನಾನು ನಿಮ್ಮನ್ನ ಮತ್ತೆ ಮದುವೆ ಮಾಡ್ಕೊತೀನಿ. ಹಾಗಂದ್ರೆ ನೀವೊಂದು 8 ತಿಂಗಳು ವೇಟ್ ಮಾಡ್ತೀರಾ? 8 ತಿಂಗಳನ? ಯಾತಕ್ರಿ? ಅದೇನಂದ್ರೆ ನನ್ನ ಹಸ್ಬೆಂಡ್ ಹತ್ರ ಒಪ್ಪಿಗೆ ಕೇಳ್ಬೇಕಲ್ಲ. ಓ, ನಿಮ್ಮ ಹಸ್ಬೆಂಡ್ ಇವಾಗ ಎಲ್ಲಿ ಹೋಗಿದ್ದಾರೆ? ಅವ್ರೀಗ ಹೊರಗಡೆ ಇದ್ದಾರೆ. ಓ, ಅವ್ರಿಲ್ಲಿ ಬರಕ್ಕೆ ಇನ್ನೊಂದು 8 ತಿಂಗಳು ಆಗ್ಬೋದು. ಫಾರಿನ್ಗೆ ಏನಾದರೂ ಹೋಗಿದ್ದಾರಾ? ಇಲ್ಲ ರೀ. ಅವರು ಶಿಪ್ಪಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದಾರಾ? ಆಹಾ, ಇಲ್ಲ. ಒಂದು ವೇಳೆ ಸ್ಪೇಸ್ ಪ್ರಾಜೆಕ್ಟಲ್ಲಿ ಏನಾದರೂ ಇದ್ದಾರಾ? ಅಯ್ಯೋ, ಆ ಥರ ಏನೂ ಇಲ್ಲ ರೀ. ಸರಿ, ಎಲ್ಲೋಗಿದಾರಂತ ಹೇಳ್ರಿ. ಅವ್ರು ಎಲ್ಲಿದ್ರೂ ಸರಿ, ನಾನು ಅವ್ರ ಹತ್ರ ಹೋಗಿ ಒಪ್ಪಿಗೆ ಕೇಳ್ಕೊಂಬರ್ತೀನಿ. ಹೇಗಾದ್ರೂ ನಮ್ಮಿಬ್ಬರಿಗೂ ಅವರೇ ಮದುವೆ ಮಾಡಿಸೋ ಥರ ಮಾಡ್ತೀನಿ ರೀ. ಇಲ್ಲ ರೀ, ನೀವು ಹೋಗಿ ಅವ್ರನ್ನ ನೋಡಿದ್ರೆ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ. ನಾನೇ ಅವ್ರನ್ನ ಹೋಗಿ ನೋಡ್ತೀನಿ. ಆದ್ರೆ ನೀವು ಒಂದು 8 ತಿಂಗಳು ವೆಯ್ಟ್ ಮಾಡಲೇಬೇಕು. ಅಯ್ಯೋ, 8 ತಿಂಗಳಂದ್ರೆ ತುಂಬಾ ಕಷ್ಟ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅವ್ರು ಎಲ್ಲಿದಾರಂತ ಹೇಳ್ರಿ. ಅವ್ರ ಕಾಲಿಗೆ ಬಿದ್ದಾದ್ರೂ ನಮ್ಮಿಬ್ಬರಿಗೂ ಮದುವೆ ಮಾಡ್ಕೊಡಕ್ಕೆ ಹೇಳ್ತೀನಿ. ಇಲ್ಲಿ ನೋಡಿ, ಸ್ವಲ್ಪ ತಾಳ್ಮೆಯಿಂದ ಇರಿ. ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಎಲ್ಲಿದ್ದಾರೆ? ಅವರು ಜೈಲಲ್ಲಿದ್ದಾರ್ರಿ. ನೀವ್ ಹೇಳಿದ ಮಾತು ನಿಜಾನಾ? ಅವ್ರೇನಕ್ರಿ ಜೈಲಿಗೆ ಹೋದ್ರು? ನೀವು ಏನ್ ಹೇಳ್ತಾ ಇದ್ದೀರಂತ ನನಗೇನು ಅರ್ಥ ಆಗ್ತಾ ಇಲ್ಲ. ಹಾಗಲ್ಲ ರೀ, ಹೋದ್ ವರ್ಷ ಕೂಡ ನಿಮ್ ಥರನೇ ಒಂದು ಹುಡುಗ ನನ್ನ ಮದುವೆ ಮಾಡ್ಕೋತೀನಿ ಅಂತ ನನ್ನ ಹತ್ರ ಪ್ರಪೋಸ್ ಮಾಡ್ದ. ಅದು ನಮ್ಮ ಅಯ್ಯಯ್ಯೋ. ಯಜಮಾನ್ರಿಗೆ ಗೊತ್ತಾಗಿ
ಆ ಹುಡ್ಗನ್ನ ಹೊಡೆದು ಸಾಯಿಸ್ಬಿಟ್ರು ರೀ. ಅದಕ್ಕೆ ಅವರು ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಆ, ಇನ್ನೊಂದು 8 ತಿಂಗಳಲ್ಲಿ ಅವರು ಹೊರಗಡೆ ಬಂದ್ಬಿಡ್ತಾರೆ. ಅಷ್ಟು ತನಕ ವೆಯ್ಟ್ ಮಾಡಿ. ಅವರು ಹೊರಗಡೆ ಬಂದ ತಕ್ಷಣ ನಾವಿಬ್ರೂ ಸೇರಿ ಅವ್ರ ಹತ್ರ ಮಾತಾಡಿ ಒಂದ್ ನಿರ್ಧಾರ ತಗೊಳ್ಳೋಣ. ಓಕೆ ಅಂದ್ರೆ ಮದುವೆ ಮಾಡ್ಕೊಳ್ಳೋಣ. ಬೇಡ ಮೇಡಮ್, ನಿಮ್ ಸಾವಾಸನೆ ಬೇಡ ಮೇಡಮ್. ನನ್ನ ಬಿಟ್ಬಿಡಿ ಮೇಡಮ್. ಏನಾಯ್ತು? ಚೆನ್ನಾಗಿದಾರಂತ ನೋಡಕ್ ಬಂದಿದ್ ತಪ್ಪಾಯ್ತು. ಸ್ವಲ್ಪ ತಾಳ್ರಿ. ನಿಮಗಿಂತ ನನ್ನ ಪ್ರಾಣನೇ ಮುಖ್ಯ ಮೇಡಮ್. ನನ್ನ ಬಿಟ್ಬಿಡಿ.